ಮಧ್ಯಪ್ರಾಚ್ಯ ಯುದ್ಧ ಆಟೋ ಚಾಲಕರ ಬದುಕನ್ನು ಅತಂತ್ರಗೊಳಿಸಿದೆ. ಒಂದು ಕಡೆ ಹುಡುಕಿದ್ರೂ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಗ್ಯಾಸ್ಗೆ ಪರ್ಯಾಯವಾಗಿ ಪೆಟ್ರೋಲ್ ಬಳಸೋದಕ್ಕೆ ಸೂಚನೆಯನ್ನು ಕೊಡ್ತಾ ಇದೆ. ಇದರ ನಡುವೆ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಬದುಕು ಹೇಗಿದೆ? ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಆಟೋ ಚಾಲಕರು ಏನು ಹೇಳ್ತಾರೆ? ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಎಲ್ಪಿಜಿ ಬದಲು ಪೆಟ್ರೋಲ್ ಬಳಕೆಗೆ ಸೂಚನೆ. ಆಟೋ ಚಾಲಕರ ತೀವ್ರ ವಿರೋಧ. ಪೆಟ್ರೋಲ್ ಬೇಡ, ಎಲ್ಪಿಜಿ ಕೊಡಿ ಎಂದು ಒತ್ತಾಯ. ಪೆಟ್ರೋಲಿಯಂ ಸಚಿವಾಲಯ ನಿನ್ನೆ ಆಟೋಗಳಿಗೆ ಸಂಬಂಧಪಟ್ಟಂತೆ ಸಭೆಯನ್ನು ನಡೆಸಿತು. ಸಭೆಯಲ್ಲಿ ಹಲವು ತೀರ್ಮಾನಗಳನ್ನು ಕೈಗೊಳ್ಳಲಾಗಿರುವಂಥದ್ದು. ಆಟೋ ಚಾಲಕರು ಡ್ಯೂಯಲ್ ಸೌಲಭ್ಯ ಇದ್ದಂಥ ಸಂದರ್ಭದಲ್ಲಿ ಪೆಟ್ರೋಲನ್ನು ಹೆಚ್ಚಾಗಿ ಬಳಸ್ಕೊಳ್ಳಿ, LPG ಸಿಗದಂಥ ಸಂದರ್ಭದಲ್ಲಿ ಅಂತ. ಈಗ ಆಟೋಗಳನ್ನು ಗಮನಿಸ್ಬೋದು. LPG ಬಂಕ್ಗಳ ಬಳಿ ಈ ರೀತಿಯಾಗಿ ಸಾಲುಗಟ್ಟೆ ಆಟೋಗಳು ನಿಂತಿದ್ದಾವೆ. ಇದು ಎಲ್ಲಿ ಲಭ್ಯತೆ ಇರುತ್ತೋ LPG ಅಲ್ಲೆಲ್ಲವೂ ಕೂಡ ಇದೇ ರೀತಿಯಂತ ಪರಿಸ್ಥಿತಿ ಇದೆ. ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಪೆಟ್ರೋಲಿಯಂ ಹಾಗೂ LPG ಬಳಸುವ ಆಟೋಗಳು ಕೆಲ ಕಾಲ ಪೆಟ್ರೋಲ್ ಬಳಸಲು ರಾಜ್ಯಗಳಿಗೆ ಸೂಚನೆ ನೀಡಿತ್ತು. ಇದಕ್ಕೆ ಆಟೋ ಚಾಲಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಮ್ಗೆ LPG ಗಾಡಿಗೆ ಪೆಟ್ರೋಲ್ ಹಾಕಕ್ಕೆ ಸಾಧ್ಯನೇ ಇಲ್ಲ. ಬೋರ್ಗಳೆಲ್ಲ ಹೋಗಿರ್ತದೆ, ಅರ್ಥವಾಯ್ತಾ? ಅದು ಸೆಟ್ಟೇ ಆಗಲ್ಲ. ಅದಕ್ಕೆ LPG ಗಾಡಿಗೆ ಪೆಟ್ರೋಲ್ನ ಕನ್ವರ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಅದು ಮೈಲೇಜು ಬರೋದಿಲ್ಲ. ಚೇಂಜ್ ಮಾಡಬೇಕು. ಎಮರ್ಜೆನ್ಸಿಗಷ್ಟೇ ಬಳಕೆ ಮಾಡುವಾಗ ಎಲ್ಲರೂ ಗ್ಯಾಸ್ ಖಾಲಿ ಆಗೋದ್ರೆ 2 ನಿಮಿಷ ಅದು ಹಾಕ್ಕೊಂಡು ಬಂಕ್ ಗಂಟ ಹೋಗಂಟ ಹಾಕೊಬೋದು, ಹೊರ್ತು ಆಗಲ್ಲ. ನಾವೇನು ಕಂಪ್ನಿಯಿಂದ ಯಾವಾಗ ಬಂದು ಪೆಟ್ರೋಲೇ ಯೂಸ್ ಮಾಡ್ಕೊಂಡು ಬಂದಿದ್ರೆ ಅವಾಗ ಕರೆಕ್ಟ್ ಅದು. ನೀವು LPG ಇದಕ್ಕಾಗಿ ಗ್ಯಾಸ್ ಮಾಡೋದು ಆಗಲ್ಲ ಸರ್. LPG ಬದಲು ಪೆಟ್ರೋಲ್ ಬಳಕೆ ಮಾಡುವ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯದ ಸೂಚನೆ ವಿಚಾರಕ್ಕೆ ಆಟೋ ಚಾಲಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇವಲ ಎಮರ್ಜೆನ್ಸಿಗೆ ಮಾತ್ರ ಪೆಟ್ರೋಲ್ ಹಾಕಿಸಿಕೊಳ್ಳಬಹುದು, ಅದರಲ್ಲಿ ನಾವು ಬಾಡಿಗೆ ಓಡಿಸಲು ಆಗಲ್ಲ. ಈಗ ಪೆಟ್ರೋಲ್ ಹಾಕಿಸಿದ್ರೆ ಬೋರ್ ಚೇಂಜ್ ಮಾಡಬೇಕು, ಇನ್ನು ಪೆಟ್ರೋಲ್ ಹಾಕಿಸಿ ಬಾಡಿಗೆ ಹೋದ್ರೆ ಮೈಲೇಜ್ ಸಿಗಲ್ಲ. ಇದರ ಬದಲು ಆಟೋ ಚಾಲಕರು ಮನೆಯಲ್ಲೇ ಇರಬೇಕಾಗುತ್ತೆ ಅಂತಾರೆ ಚಾಲಕರು. ಪೆಟ್ರೋಲ್ ಹಾಕೊಂಡು ಓಡಿಸಿದ್ರೆ ಮೈಲೇಜ್ ಅಂತೂ ಬರಲ್ಲ. ಏನು ಅಮ್ಮಮ್ಮ ಅಂದರೆ 1 ಲೀಟ್ರ್ ಪೆಟ್ರೋಲ್ ಹಾಕಂದ್ರೆ ಇಲ್ಲಿಂದ ಒಂದು ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗುತ್ತೆ ಹೆಚ್ಚು. ನಮಗೆ ಗ್ಯಾಸ್ ಇದ್ರೇ ಅನುಕೂಲ. ಗ್ಯಾಸ್ ಇದ್ದರೆ ನಮಗೆ ಬಾಡಿಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಮಗೆ ಮೈಲೇಜ್ ಬರುತ್ತೆ. ಈ ಪೆಟ್ರೋಲಿಂದ ನಮಗೇನು ಅನುಕೂಲ ಇಲ್ಲ ಸರ್. ಎಮರ್ಜೆನ್ಸಿ ಅಂದರೆ ಹಾಕೊಬೋದು. ಒಂದು ವೇಳೆ ಗ್ಯಾಸ್ ಎಲ್ಲಾದರೂ ನಮ್ಗೆ ಸಿಕ್ಕಿಲ್ಲ ಅಂದರೆ, ಗ್ಯಾಸ್ ಎಲ್ಲಾದರೂ ನಮ್ಗೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಮಾತ್ರ ಬೇಕಾದ್ರೆ ನಾವು ಪೆಟ್ರೋಲ್ ಒಂದು ಯೂಸ್ ಮಾಡ್ಬೋದು. ಎಮರ್ಜೆನ್ಸಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಒಟ್ಟಾರೆ ಆಟೋ ಚಾಲಕರು ದಿನವೂ ದುಡಿದ್ರೇನೆ ಬದುಕು ನಡೆಯೋದು. ಆದ್ದರಿಂದ ಆಟೋಗಳಿಗೆ ನಿತ್ಯ ಇಂತಿಷ್ಟು ಅಂತ LPG ಕೊಡುವಂತೆ ಸೂಚನೆ ನೀಡಿ ಅನ್ನೋ ಒತ್ತಾಯ ಚಾಲಕರದ್ದು. ಪೆಟ್ರೋಲ್ ಬೇಡ, LPG ಬೇಕು ಎನ್ನುವುದು ಚಾಲಕರ ಮನವಿ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.